Friends, I welcome you all to the online worship of Bangalore South Church this morning. Even as we have come to worship God, let's turn our Bibles to Psalm 34 and verse number 10. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ನಾವೆಲ್ಲರೂ ಒಟ್ಟಾಗಿ ಆರಾಧಿಸುವುದಕ್ಕಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಕೀರ್ತನೆಗಳು 34ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. Psalm 34 verse 10. Even strong lions sometimes go hungry, but those who trust in the Lord will lack no good thing. ಕೀರ್ತನೆಗಳು 34ನೇ ಅಧ್ಯಾಯದ 10ನೇ ವಾಕ್ಯ. ಸಿಂಹಗಳು ಹಸಿದು ಬಳಲಬಹುದು, ಆದರೆ ಯೆಹೋವನನ್ನು ಹುಡುಕುವವರಿಗೆ ಯಾವ ಒಳ್ಳೆಯುವುಗಳ ಕೊರತೆಯೂ ಇರುವುದಿಲ್ಲ. Hallelujah. This is a psalm of David, and he writes this beautiful psalm when he is pretending to be insane in front of Abimelech, and finally Abimelech sends him away. ಈ ಕೀರ್ತನೆಯು ದಾವೀದನು ಬರೆದಂತ ಕೀರ್ತನೆ ಆಗಿದೆ. ದಾವೀದನು ಅಬಿಮಲೇಕನ ಸನ್ನಿಧಾನದಲ್ಲಿರುವಾಗ ಒಬ್ಬ ಹುಚ್ಚು ಮನುಷ್ಯನಂತೆ ವರ್ತಿಸುತ್ತಾನೆ. ಆ ಕಾರಣದಿಂದ ಅಬಿಮಲೇಕನ ಹೇಳುವಂತ ವಿಷಯ ಏನಂದ್ರೆ, ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಹುಚ್ಚರಿದ್ದಾರೆ, ಇನ್ಯಾಕೆ ಇನ್ನೊಬ್ಬ ಹುಚ್ಚನನ್ನು ಕರೆದುಕೊಂಡು ಬಂದಿದ್ದೀರಿ ಎಂಬುದಾಗಿ. ದಿಸ್ ಈಸ್ ದ ಸಿಚುವೇಶನ್ ಡೇವಿಡ್ ಇಸ್ when he is writing, and there is one beautiful thing David says. He says, even strong lions sometimes will go hungry. ಪ್ರಾಯ ಸಿಂಹವು ಹಸಿಯಲ್ಲೂ ಸಹ ಸಾಧ್ಯತೆ ಉಂಟೆಂಬುದಾಗಿ. ಜಸ್ಟ್ ಪಾಸ್ ಫಾರ್ ಅ ಮೂಮೆಂಟ್ ಅಂಡ್ ಥಿಂಕ್ ಆಫ್ ವಾಟ್ ಡೇವಿಡ್ ಇಸ್ ಸೇಯಿಂಗ್. It's very unlikely for strong lions to go hungry because they have all the strength in them, they have all the vigor in them, they have all the passion in them to go and hunt for a prey, so they need not suffer hunger. ಪ್ರಾಯದ ಸಿಂಹಗಳು ಬೇಟೆ ಆಡುವುದಕ್ಕಾಗಿ ಮತ್ತು ತಮ್ಮ ಹಸಿವೆಯನ್ನು ಪೂರೈಸುವುದಕ್ಕಾಗಿ ಬೇಟೆಯಾಡಿ ಊಟವನ್ನು ಪಡೆದುಕೊಳ್ಳುವುದಕ್ಕೆ ಸಾಮರ್ಥ್ಯವನ್ನು ಹೊಂದಿಕೊಂಡಿವೆ. ಇಟ್ಸ್ ವೆರಿ ಅನ್ಲೈಕ್ಲಿ ದಟ್ ದೇ ವುಡ್ ಗೋ ಹಂಗ್ರಿ. ಅವುಗಳು ಹಸಿಯುವುದಕ್ಕೆ ಕಾರಣವಿಲ್ಲ. ಅಂದ್ರೆ ದೇವರ ವಾಕ್ಯ ದಾವೀದನು ಹೇಳುತ್ತಾನೆ, but sometimes it is possible that they also can go hungry. There might be various possibilities. In spite of having all the ability to meet our needs, yet we might be in a helpless situation. ನಾವು ನಮ್ಮ ಅಗತ್ಯವನ್ನು ಪೂರೈಸುವುದಕ್ಕಾಗಿ ಎಲ್ಲಾ ಸಾಮರ್ಥ್ಯವನ್ನು ಹೊಂದಿಕೊಂಡಿದ್ದರೂ ಕೆಲವೊಂದು ಸಾರಿ ನಾವು ನಿಸ್ಸಹಾಯಕವಾದಂತ ಪರಿಸ್ಥಿತಿಯಲ್ಲಿ ಹೋಗುವುದಕ್ಕೆ ಸಾಧ್ಯತೆ ಉಂಟು. But then David says, but those who trust in the Lord will lack no good thing. Hallelujah. ದಾವೀದನು ಹೇಳುವಂತ ಮಾತೇನೆಂದರೆ, ಯೆಹೋವನಲ್ಲಿ ಯಾರ್ಯಾರು ಭರವಸೆಯನ್ನು ಇಟ್ಟಿದ್ದಾರೋ ಒಳ್ಳೆಯದನ್ನು ಹೊಂದದೇ ಇರುವಂತಹ ಕೊರತೆಯನ್ನು ಮಾತ್ರ ಅವರು ಪಡೆದುಕೊಳ್ಳುವುದೇ ಇಲ್ಲ ಎಂಬುದಾಗಿ. Isn't it amazing, my friends? Here, David is giving a comparison between those who trust in the Lord and those who already have the strength to meet their needs. ಇಲ್ಲಿ ದಾವೀದನು ಒಂದು ವಿಷಯಗಳನ್ನು ಹೋಲಿಸುತ್ತಾ ಇದ್ದಾನೆ. ಅದೇನೆಂದರೆ, ಪ್ರಾಯ ಸಿಂಹವು ಅದು ತನ್ನ ಊಟವನ್ನು ಪಡೆದುಕೊಳ್ಳುವುದಕ್ಕೆ ಎಲ್ಲಾ ಸಾಮರ್ಥ್ಯವನ್ನು ಹೊಂದಿಕೊಂಡಿದೆ. ಇನ್ನೊಂದು ಕಡೆಯಲ್ಲಿ ನೋಡುವುದಾಗಿದ್ದರೆ, ನಿಸ್ಸಹಾಯಕವಾದಂತ ಜನರು, ಕರ್ತನ ಮೇಲೆ ಸದಾಕಾಲ ಭರವಸೆ ಇಡುವಂತವರು, ಅವರ ಮಧ್ಯದಲ್ಲಿರುವಂತಹ ವ್ಯತ್ಯಾಸವನ್ನು ಆತನು ತೋರಿಸಿ ಹೀಗೆ ಹೇಳುತ್ತಾನೆ, ಅವರು ಮಾತ್ರ ಕೊರತೆಯನ್ನು ಹೊಂದುವುದೇ ಎಂಬುದಾಗಿ. Isn't it wonderful, my friends? We are the people who trust God. As we have been meditating these days, blessed are the people who trust in the Lord at all times. Hallelujah. ಯಾರ್ಯಾರು ಕ್ರಿಸ್ತನಲ್ಲಿ ಎಲ್ಲಾ ಸಮಯದಲ್ಲಿ ಭರವಸೆ ಇಡುತ್ತಾರೋ ಖಂಡಿತವಾಗಿ ಅವರು ಧನ್ಯರು. They don't trust in their abilities, they don't trust in their wealth, they don't trust in their health, they don't trust in any of their resources, but their primary trust is in God and God alone. Hallelujah. ಅವರು ತಮ್ಮ ಹಣಕಾಸಿನಲ್ಲಿ, ತಮ್ಮ ಆಸ್ತಿಯಲ್ಲಿ, ಅಂತಸ್ತಿನಲ್ಲಿ, ತಮ್ಮ ಬುದ್ಧಿಶಕ್ತಿಯಲ್ಲಿ, ತಮಗಿರುವಂತ ಯಾವುದೇ ಸಾಮರ್ಥ್ಯ
ಜೀವಿತದಲ್ಲಿ ಅವರು ಭರವಸೆ ಇಡುವಂತವರಲ್ಲ. ಇದನ್ನೆಲ್ಲ ಅವರು ಕರ್ತನಿಂದ ಹೊಂದಿಕೊಂಡದ್ದು ನಿಜ, ಆದರೆ ಅವರ ಭರವಸೆಯು ಕ್ರಿಸ್ತನಲ್ಲೇ ಇರುತ್ತದೆ. ಯಾರ್ಯಾರು ಕ್ರಿಸ್ತನಲ್ಲಿ ಭರವಸೆ ಇಟ್ಟಿದ್ದಾರೋ ಅವರು ಕೊರತೆ ಪಡುವುದಕ್ಕೆ ಕಾರಣವೇ ಇಲ್ಲ. They will not lack any good things. So this morning, friends, let us trust in the Lord at all times. Let us thank Him for everything that He has blessed us with. But we have nothing that we can say, this is mine. Whatever we are today is by the grace of God and His grace alone. And let us continue to trust in Him. ಪ್ರಿಯ ಸ್ನೇಹಿತರೆ, ನಮ್ಮ ಜೀವಿತದಲ್ಲಿ ನಾವು ಏನನ್ನೋ ಪಡೆದುಕೊಂಡಿದ್ದರೆ ಇವತ್ತು ಅದು ಒಂದು ಒಳ್ಳೆ ಬುದ್ಧಿ ಶಕ್ತಿ ಆಗಿರಬಹುದು, ಒಳ್ಳೆ ವಿದ್ಯಾಭ್ಯಾಸವಾಗಿರಬಹುದು, ಆಸ್ತಿ ಅಂತಸ್ತುಗಳಾಗಿರಬಹುದು, ಒಳ್ಳೆ ಹೆಸರಾಗಿರಬಹುದು, ಸಾಮರ್ಥ್ಯವಾಗಿರಬಹುದು, ಇದೆಲ್ಲವನ್ನು ನಾವು ಕರ್ತನಿಂದಲೇ ಪಡೆದುಕೊಂಡಿದ್ದೇವೆ. ಆ ಕಾರಣದಿಂದ ಈ ಎಲ್ಲಾ ಸಂಗತಿಗಳ ಮೇಲೆ, ಈ ಎಲ್ಲಾ ಸಂಪನ್ಮೂಲಗಳ ಮೇಲೆ ನಾವು ಭರವಸೆ ಇಡದೆ ಕರ್ತನಲ್ಲಿಯೇ ನಾವು ಆಶ್ರಯಿಸಿಕೊಳ್ಳುವಾಗ, ಕರ್ತನ ಮೇಲೆ ನಾವು ಭರವಸೆ ಇಡುವಾಗ ಖಂಡಿತವಾಗಿಯೂ ನಾವು ಯಾವುದೇ ಕೊರತೆ ಬಂದರೂ ಸಹ ಕರ್ತನು ತಾನೇ ನಮ್ಮನ್ನು ಆ ಸಂಕಷ್ಟಗಳಿಂದ ಬಿಡಿಸಿ ಆತನು ಎಲ್ಲಾ ಒಳ್ಳೆ ವರದಾನಗಳಿಂದ ನಮ್ಮನ್ನು ತುಂಬಿಸುವಾತನಾಗಿದ್ದಾನೆ. Let us thank the Lord this morning for all the blessings that He has poured out upon our lives, and let us tell the Lord, God, but ultimately I don't trust in all these things, but my trust is in You and You alone. Let's pray. Father, we just thank You for this precious word. Father, David was a man who was immensely blessed of You, Lord. He had all that he needed, but Lord, many times he was in a helpless situation, and every time he trusted in You, Lord God, You rescued him, oh Lord God, You blessed him. These days, Lord, we are so much grateful to You, Lord, for blessing us so very much, oh Lord God, for giving us everything that we need in this life, Lord, to live. But Lord, we pray, Lord God, that You would help us every day of our life, that we would continue to trust in You, Lord, continue to wait on You, Lord God, and as a result of it, we would be able to, Lord, along with David say, even the young lions, even the strong lions sometimes can go hungry, but those who trust in the Lord shall lack no good thing. May this be our testimony as well, oh God. Help us to this very end. In Jesus' name we pray. Amen. ಪ್ರಾಯಸಿಂಹ ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸುವನು. ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸುವನು. ಜೀವವುಳ್ಳ ಬುಗ್ಗೆಯಿಂದ ದಾಹವ ನೀಗುವನು. ಜೀವವುಳ್ಳ ಬುಗ್ಗೆಯಿಂದ ದಾಹವ ನೀಗುವನು. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು
ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಆಮೆನ್, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಆಮೆನ್, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದೆದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದೆದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ವೈರಿಗಳ ಎದುರಿನಲ್ಲೇ ಔತಣ ನೀಡುವನು, ವೈರಿಗಳ ಎದುರಿನಲ್ಲೇ ಔತಣ ನೀಡುವನು. ನನ್ನನ್ನು ತೈಲದಿಂದ ಅಭಿಷೇಕ ಮಾಡುವನು, ನನ್ನನ್ನು ತೈಲದಿಂದ ಅಭಿಷೇಕ ಮಾಡುವನು. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಆಮೆನ್, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಆಮೆನ್, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸುವನು, ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸುವನು. ಜೀವವುಳ್ಳ ಬುಗ್ಗೆಯಿಂದ ದಾಹವ ನೀಗುವನು, ಜೀವವುಳ್ಳ ಬುಗ್ಗೆಯಿಂದ ದಾಹವ ನೀಗುವನು. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಆಮೆನ್, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಆಮೆನ್, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕರ್ತನೇ, ನಿನ್ನ ವಾಗ್ದಾನಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನನ್ನು ಹುಡುಕುವರ ಜೀವಿತದಲ್ಲಿ ಕೊರತೆ ಇಲ್ಲ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರ್ತನೆ ಹಸಿರು ಬಾವಲಲ್ಲಿ ನಡೆಸುವ ದೇವರು ನೀನಾಗಿದೆ, ವಿಶ್ರಾಂತಿಕರವಾದ ನೀರಿನ ಬಳಿಯಲ್ಲಿ ತಂಗಿಸುವಾತನು ನೀನಾಗಿದೆ. ತೈಲದಿಂದ ನಮ್ಮ ತಲೆಯನ್ನು ಅಭಿಷೇಕಿಸಿ ಆಶೀರ್ವದಿಸುವಂತ ದೇವರಾಗಿದೆ. ವೈರಿಗಳ ಎದುರಿನಲ್ಲಿ ಔತಣವನ್ನು ಸಿದ್ಧ ಮಾಡುವಂತ ದೇವರು ನೀನಾಗಿದೆ. ಕೃಪೆ ಕರುಣೆಗಳಿಂದ ನಮ್ಮನ್ನು ಶೃಂಗರಿಸಿ ಮುನ್ನಡೆಸುವಂತ ದೇವರು ನೀನಾಗಿದೆಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನನ್ನು ತಿಳಿದುಕೊಳ್ಳುವಂತ ಈ ಸೌಭಾಗ್ಯವನ್ನು ಅನುಗ್ರಹಿಸಿ ಕೊಟ್ಟಿದೆಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನಗಳಲ್ಲಿ ಸ್ವಾಮಿ ಸಭೆಯಾದ ನಾವು ನಿನ್ನಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಪ್ರತಿನಿತ್ಯವೂ ಸ್ವಾಮಿ ನಿನ್ನಲ್ಲೇ ಭರವಸೆ ಇಟ್ಟು ಕರ್ತನೇ ನಾವು ಮುಂದೆ ಸಾಗುವುದಕ್ಕಾಗಿ ನಮಗೆ ಸಹಾಯ ಮಾಡು. ನಿನ್ನ ಹೇರಳವಾದ ಆಶೀರ್ವಾದಗಳನ್ನು ಇನ್ನು ಹೆಚ್ಚಾಗಿ ಅನುಭವಿಸುವುದಕ್ಕಾಗಿ ನಮಗೆ ನೀನು ತಾನೇ ಸಹಾಯ ಮಾಡಬೇಕೆಂಬುದಾಗಿ ತಂದೆಯೇ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಅಪ್ಪ. ಹಲ್ಲೆಲೂಯಾ, ಬ್ಲೆಸ್ ಯು ಲಾರ್ಡ್ ಜೀಸಸ್. ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾನೆ. ಶ್ರೇಷ್ಠ ವರಗಳ
ಬೆಳಕಿಂದ ನಮ್ಮನ್ನು ತುಂಬಿಸುವ ಆತನಾಗಿದ್ದಾನೆ. ಆತನು ನಮ್ಮನ್ನು ಆತನ ಕೃಪೆ, ಆತನ ಜ್ಞಾನದಲ್ಲಿ ನಡೆಸುವಂತ ದೇವರಾಗಿದ್ದಾನೆ. ಆತನ ಪ್ರೀತಿಯನ್ನು ಅರ್ಥೈಸಿಕೊಳ್ಳುವುದಕ್ಕಾಗಿ ಈ ಒಂದು ಬುದ್ಧಿ ಶಕ್ತಿಗೆ ಸಾಲದು. ಯಾಕಂದ್ರೆ ಆತನ ಪ್ರೀತಿಯು ಅದು ಆಳವಾದಂತ ಪ್ರೀತಿಯು. ದೇವರ ವಾಕ್ಯ ಹೇಳುತ್ತದೆ, ಸಮುದ್ರವು ಎಷ್ಟು ಆಳವಾಗಿದೆಯೋ ಅಷ್ಟು ಆಳ ಆತನ ಜ್ಞಾನ, ಅಷ್ಟು ಆಳವಾದ ಪ್ರೀತಿಯಿಂದ ಆತನ ನಮ್ಮನ್ನು ಪ್ರೀತಿಸಿದ್ದಾನೆ. ಈ ದೇವರನ್ನು ನಾವು ನಮ್ಮ ಹೃದಯ ಪೂರ್ವಕವಾಗಿ ಆರಾಧನೆ ಮಾಡೋಣ. ಈ ದೇವರನ್ನು ನಾವು ಸ್ತುತಿಸೋಣ. ಯಾಕಂದ್ರೆ ನಮ್ಮ ದೇವರ ಹಾಗೆ ಇನ್ನೊಬ್ಬರು ಪ್ರೀತಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ದೇವರನ್ನು, ನಮ್ಮ ಸೃಷ್ಟಿಕರ್ತನನ್ನು, ನಮ್ಮ ಕಾಯುವ ರಕ್ಷಕನನ್ನು, ನಮಗಾಗಿ ತನ್ನ ಪ್ರಾಣವನ್ನು ಕೊಡುವ ತನಕ ಪ್ರೀತಿಸಿದ ನಮ್ಮ ಯೇಸು ಕರ್ತನನ್ನು ಈ ಹಾಡಿನ ಮುಖಾಂತರ ಸ್ತುತಿಸಿ ಆರಾಧನೆ ಮಾಡೋಣ. Wonderful for God.
one like you. You have fearfully and wonderfully created us, Lord. You have placed us in this beautiful created universe. Father, you have covered us with the depths of your love. You have sustained us with the depths of your wisdom. Lord, there is no one else like you. No one else can touch our hearts like the way you do, O Lord God. Father, we just thank you. You are so utterly holy this morning, yet you are so intensely personal to us. Help us, O Lord God, to understand this truth and to always stand in awe of you and of all the wonderful things you have done and worship you in the beauty of your holiness. Help us to this very end. In Jesus' precious name we pray. Amen. This morning we are very delighted to have Brother Sahai in the midst of us to share God's word. Let us open up our hearts and invite Brother Sahai to come and minister God's word to us. Please. ಬೆಳಗಿನ ಹೊತ್ತಾರೆಯಲ್ಲಿ ಸಹೋದರ ಸಹಾಯ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚುವುದಕ್ಕೆ ಬಂದಿದ್ದಾರೆ. ನಮ್ಮ ಹೃದಯಗಳನ್ನು ನಾವು ತೆರೆದು ನಾವು ಕರ್ತನ ವಾಕ್ಯವನ್ನು ಕೇಳಿಕೊಳ್ಳುವುದಕ್ಕೆ ಸಿದ್ಧರಾಗೋಣ. ಗುಡ್ ಮಾರ್ನಿಂಗ್. ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. Greetings to you in the name of our Lord and Savior Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇವೆ. Today's sermon we will start with a question. ಇವತ್ತು ನಾವು ಕೇಳುವಂತ ಸಂದೇಶದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ನಾವು ತೊಡಗೋಣ. What are the important things in our life? ನಮ್ಮ ಜೀವಿತದಲ್ಲಿ ಮುಖ್ಯವಾದ ವಿಷಯಗಳೆಂದರೆ ಏನು? Most of us will say food, shelter and clothing. ನಮ್ಮಲ್ಲಿ ಅನೇಕರು ಹೇಳುವಂತ ಮಾತೇನೆಂದರೆ ನಮಗೆ ಬೇಕಾಗಿರುವಂತ ಆಹಾರ, ಬಟ್ಟೆ ಮತ್ತು ವಸತಿ ಎಂಬುದಾಗಿ. Yeah, for a child of God what extra things are needed? ಆದರೆ ದೇವರ ಮಕ್ಕಳಾದ ನಮಗೆ ಇನ್ಯಾವ ಸಂಗತಿಗಳು ಬೇಕಾಗಿವೆ? Many of us will say word of God, prayer, good church, obedience, commitment. ನಮ್ಮಲ್ಲಿ ಅನೇಕರು ಕೊಡುವಂತ ಉತ್ತರ ಇದಾಗಿರುತ್ತದೆ. ದೇವರ ವಾಕ್ಯ, ಪ್ರಾರ್ಥನೆ, ಒಳ್ಳೆ ಸಭೆ, ವಿಧೇಯತೆ, ಸಮರ್ಪಣೆಯ ಜೀವಿತ ಎಂಬುದಾಗಿ ನಾವು ಹೇಳಬಹುದು. Yes, all are needed. ಇದೆಲ್ಲ ನಮಗೆ ಅಗತ್ಯವಾದಂತ ವಿಷಯಗಳು. Apart from that few more things are also needed. ಇದಕ್ಕೆ ಸೇರಿಸಿಕೊಂಡು ಇನ್ನು ಕೆಲವು ವಿಷಯಗಳು ನಮಗೆ ಬೇಕಾಗಿರುತ್ತವೆ. In that wisdom is one important thing. ಮತ್ತು ಈ ಬೇಕಾಗಿರುವಂತ ಸಂಗತಿಗಳಲ್ಲಿ ಜ್ಞಾನ ಇದು ಬಹಳಷ್ಟು ಮುಖ್ಯವಾದಂತ ಸಂಗತಿಯಾಗಿದೆ. Is wisdom really important in our life? ಈ ಜ್ಞಾನ ಎಂಬುದು ನಮ್ಮ ಜೀವಿತದಲ್ಲಿ ಮುಖ್ಯವಾದ ವಿಷಯವೋ? Yes. ಹೌದು. In Bible, wisdom or wise word comes 400 times. ಈ ಜ್ಞಾನ ಎಂಬ ಈ ಶಬ್ದ ಬೈಬಲಿನಲ್ಲಿ ನೋಡುವುದಾಗಿದ್ದರೆ 400 ಸಾರಿ ಅದು ಬರೆಯಲ್ಪಟ್ಟಿದೆ. And also few books in the Bible are called wisdom literature. ಮತ್ತು ಸತ್ಯವೇದದಲ್ಲಿ ಕೆಲವೊಂದು ಪುಸ್ತಕಗಳಿಗೆ ನಾವು ಜ್ಞಾನದ ಪುಸ್ತಕ ಎಂಬುದಾಗಿ ಕರೆಯುತ್ತೇವೆ. Proverbs, Ecclesiastes and Job. ಜ್ಞಾನೋಕ್ತಿಗಳ ಪುಸ್ತಕ, ಪ್ರಸಂಗಿಯ ಪುಸ್ತಕ ಮತ್ತು ಯೋಬನ ಪುಸ್ತಕಕ್ಕೆ ನಾವು ಜ್ಞಾನದ ಪುಸ್ತಕ ಎಂಬುದಾಗಿ ಕರೆಯುತ್ತೇವೆ. Also throughout the Bible, ಸತ್ಯವೇದದಾದ್ಯಂತ ನಾವು ನೋಡುವುದಾಗಿದ್ದರೆ we see many incidents where God provided wisdom to great people. ನಾವು ನೋಡುತ್ತೇವೆ ದೇವರು ಈ ಜ್ಞಾನವನ್ನು ಅನೇಕರಿಗೆ ಕೊಟ್ಟದ್ದನ್ನು ನಾವು ನೋಡುವರಾಗಿದ್ದೇವೆ. Solomon, Joshua, Daniel, apostles, Stephen and many more. ಸೊಲೊಮೋನನು, ದಾನಿಯೇಲನು, ಅಪೊಸ್ತಲರುಗಳು, ದೇವರ ವಾಕ್ಯದಲ್ಲಿ ಅನೇಕರಿಗೆ ದೇವರು ಈ ಜ್ಞಾನವನ್ನು ಒದಗಿಸಿಕೊಟ್ಟನು. If you see Proverbs 2, ಜ್ಞಾನೋಕ್ತಿಗಳ ಪುಸ್ತಕ 2ನೇ ಅಧ್ಯಾಯವನ್ನು ನಾವು ನೋಡುವುದಾಗಿದ್ದರೆ it says, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, if you seek wisdom, ನೀವು ಒಂದು ವೇಳೆ ಜ್ಞಾನವನ್ನು ಹುಡುಕುವುದಾಗಿದ್ದರೆ you will understand the fear of God. ನೀವು ದೇವರ ಭಯಭಕ್ತಿಯಲ್ಲಿ ಅರ್ಥೈಸಿಕೊಳ್ಳುತ್ತೀರಿ. You will get knowledge of God. ದೇವರ ಜ್ಞಾನವನ್ನು ನೀವು ಪಡೆದುಕೊಳ್ಳುತ್ತೀರಿ. You will understand what is right and wrong. ಸರಿ ಯಾವುದು, ತಪ್ಪ್ಯಾವುದು ಎಂಬುದಾಗಿ ನಿಮಗೆ ಜ್ಞಾನ ಬರುತ್ತದೆ. You will get protected from wicked people. ದುಷ್ಟ ಜನರಿಂದ ನೀವು ಸಂರಕ್ಷಿಸಲ್ಪಡುತ್ತೀರಿ. You will get protected from adultery. ನೀವು ವ್ಯಭಿಚಾರದಿಂದ ಕಾಯಲ್ಪಡುತ್ತೀರಿ. And many more things. ಮತ್ತು ಇನ್ನಿತ್ಯಾದಿ ಸಂಗತಿಗಳು ಬರೆಯಲ್ಪಟ್ಟಿವೆ. So who all need all these things? ಈ ಯಾರಿಗೆ ಈ ಎಲ್ಲಾ ಸಂಗತಿಗಳ ಅಗತ್ಯವಿದೆ? Understand the fear of God, knowledge of God, right and wrong understanding.
ದೇವರ ಭಯಭಕ್ತಿಯನ್ನು ಅರ್ಥೈಸಿಕೊಳ್ಳುವುದು, ಸರಿ ತಪ್ಪಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು, ಕರ್ತನದ ಜ್ಞಾನದಲ್ಲಿ ಬೆಳೆಯುವುದು, ಇದೆಲ್ಲ ಯಾರಿಗೆ ಬೇಕಾದಂತ ವಿಷಯ. Even getting protected from wicked people and adultery. ನಾವು ದುಷ್ಟ ಜನರಿಂದ ಸಂರಕ್ಷಿಸಲ್ಪಡುವುದು, ವ್ಯಭಿಚಾರದಲ್ಲಿ ಬೀಳದಂತೆ ಕಾಪಾಡಲ್ಪಡುವುದು. Who all need this kind of wisdom? ಇಂತಹ ಜ್ಞಾನವು ಯಾರಿಗೆ ಅವಶ್ಯಕವಾಗಿದೆ? Is it only for few people? ಅದು ಕೆಲವರಿಗೆ ಮಾತ್ರವೇ ಸೀಮಿತವಾಗಿದೆಯೋ? No, it is needed for all men and women. ಇದು ಎಲ್ಲಾ ಮನುಷ್ಯರಿಗೆ ಅಗತ್ಯವಾದಂತ ವಿಷಯವಾಗಿದೆ. Old or young or even children need this kind of wisdom. ಹಿರಿಯರಾಗಿರಬಹುದು, ಯವನಸ್ಥರಾಗಿರಬಹುದು, ಅಥವಾ ಚಿಕ್ಕ ಮಕ್ಕಳು ಸಹ ಈ ಜ್ಞಾನದ ಅಗತ್ಯವನ್ನು ಹೊಂದಿಕೊಂಡಿದ್ದಾರೆ. Such wisdom is needed for full-time ministers and lay people also. ಈ ಪೂರ್ತಿ ಕಾಲ ಸೇವೆ ಮಾಡುವಂತ ಸೇವಕರು ಮತ್ತು ಉದ್ಯೋಗಗಳೊಟ್ಟಿಗೆ ದೇವರ ಸೇವೆ ಮಾಡುವಂತವರಿಗೂ ಸಹ ದೇವರ ಜ್ಞಾನ ಬೇಕಾಗಿದೆ. And it is needed for office also, and it is needed in home also. ಮನೆಯಲ್ಲಿಯೂ ನಮಗೆ ಜ್ಞಾನದಿಂದ ಬದುಕಬೇಕು, ಮಾತ್ರವಲ್ಲದೆ ಕಾರ್ಯಾಲಯದಲ್ಲಿಯೂ ಸಹ ಜ್ಞಾನ ಬೇಕು. So all of us need the wisdom which Proverbs 2 talks about. ಜ್ಞಾನೋಕ್ತಿಗಳು 2 ಹೇಳುವಂತ ಜ್ಞಾನ ಪ್ರತಿಯೊಬ್ಬರಿಗೆ ಅಗತ್ಯವಾದಂತ ಜ್ಞಾನವಾಗಿದೆ. So today ಇವತ್ತು we will learn about wisdom from one book. ಒಂದು ಪುಸ್ತಕದಿಂದ ನಾವು ಜ್ಞಾನದ ಕುರಿತಾಗಿ ಕಲಿತುಕೊಳ್ಳೋಣ. The book is Epistle of James. ಇದು ಯಾಕೋಬನು ಬರೆದಂತ ಪತ್ರ. This is called New Testament's wisdom literature. ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಇದಕ್ಕೆ ಜ್ಞಾನದ ಪುಸ್ತಕ ಎಂಬುದಾಗಿ ಕರೆಯಲ್ಪಟ್ಟಿದೆ. And this is also called small proverbs. ಮತ್ತು ಮಾತ್ರವಲ್ಲದೆ ಜ್ಞಾನೋಕ್ತಿಗಳಲ್ಲಿ ಒಂದು ಚಿಕ್ಕ ಜ್ಞಾನೋಕ್ತಿಯ ಪುಸ್ತಕ ಎಂಬುದಾಗಿ ಸಹ ಕರೆಯಲ್ಪಟ್ಟಿದೆ. In Old Testament we see big proverbs book. ನಾವು ನೋಡುತ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಜ್ಞಾನೋಕ್ತಿಗಳ ಎಂಬ ದೊಡ್ಡ ಪುಸ್ತಕವಿದೆ. In New Testament this James is called small proverbs. ಆದರೆ ಹೊಸ ಒಡಂಬಡಿಕೆಯಲ್ಲಿ ಈ ಯಾಕೋಬನ ಪತ್ರಿಕೆಗೆ ಒಂದು ಜ್ಞಾನೋಕ್ತಿಗಳ ಪತ್ರಿಕೆ ಎಂಬುದಾಗಿ ಸಹ ನಾವು ಹೇಳಬಹುದು. In this book ಈ ಒಂದು ಪುಸ್ತಕದಲ್ಲಿ James has clearly explained in a short and direct method. ಆತನು ನೇರವಾಗಿ ಸಂಕ್ಷಿಪ್ತವಾಗಿ ನಮಗೆ ಅರ್ಥೈಸುವ ಹಾಗೆ ಜ್ಞಾನದ ಕುರಿತಾಗಿ ಹೇಳಿದ್ದಾನೆ. And he has explained this in 2 sections. ಆತನು 2 ಭಾಗಗಳಲ್ಲಿ ಇದನ್ನು ವಿವರಿಸಿದ್ದಾನೆ. Let us read and learn about wisdom from this book. ಈ ಒಂದು ಪುಸ್ತಕದಿಂದ ಜ್ಞಾನದ ಕುರಿತಾಗಿ ನಾವು ಓದಿ ಕಲಿತುಕೊಳ್ಳೋಣ. Let us take James 3:13 to 17. ಯಾಕೋಬನ ಪುಸ್ತಕ 3ನೇ ಅಧ್ಯಾಯ 13ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ. Who is wise and understanding among you? Let them show it by the good life, by deeds done in the humility that comes from wisdom. ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂತಹವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಸಾತ್ವಿಕತ್ವದಲ್ಲಿ ತನ್ನ ಕ್ರಿಯೆಯನ್ನು ತೋರಿಸಲಿ. But if you harbor bitter envy and selfish ambition in your hearts, do not boast about it or deny the truth. ಕಹಿಯಾದ ಹಗೆತನ ಮತ್ತು ಜಗಳ ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡುವವರಾಗಿದ್ದೀರಿ, ಹೊಗಳಿಕೊಳ್ಳಬೇಡಿರಿ. Such wisdom does not come from heaven, but is earthly, unspiritual, demonic. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತಿಕ ಸ್ವಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. For where you have envy and selfish ambition, there you find disorder and every evil practice. ಏಕೆಂದರೆ ಹೊಟ್ಟೆ ಕಿಚ್ಚು ಜಗಳವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ಕೆಟ್ಟ ಕೃತ್ಯಗಳು ಇರುವುದು. But the wisdom that comes from heaven is first of all pure, then peace loving, considerate, submissive, full of mercy and good fruit, impartial and sincere. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ನಿರ್ಮಲವಾದದ್ದು, ಆಮೇಲೆ ಸಮಾಧಾನದಾಯಕವಾದದ್ದು, ವಿನಯವುಳ್ಳದ್ದು, ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆಯಿಂದಲೂ ಒಳ್ಳೆಯದನ್ನು ಫಲಗಳಿಂದಲೂ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಪಕ್ಷಪಾತವೂ ಕಪಟವೂ ಇಲ್ಲ.
So we will meditate from this section. ನಾವು ಈಗ ಈ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. This section talks about two kinds of wisdom. ಇಲ್ಲಿ ಎರಡು ತರದ ಜ್ಞಾನದ ಬಗ್ಗೆ ಹೇಳಲ್ಪಟ್ಟಿದೆ. One is earthly and spiritual and demonic. ನಾವು ನೋಡುತ್ತೇವೆ, ಒಂದು ಭೂ ಸಂಬಂಧವಾದದ್ದು, ಲೋಕಕ್ಕೆ ಅನುಸಾರವಾಗಿರುವಂತದ್ದು ಮತ್ತು ದೆವ್ವಗಳಿಗೆ ಸಂಬಂಧಿಸಲ್ಪಟ್ಟದ್ದು. Another wisdom is called heavenly wisdom. ಇನ್ನೊಂದು ಜ್ಞಾನ ಅದಕ್ಕೆ ಮೇಲಿನ ಜ್ಞಾನ ಅಥವಾ ಸ್ವರ್ಗದ ಜ್ಞಾನ ಎಂಬುದಾಗಿ ಹೇಳಬಹುದು. What is this earthly and spiritual and demonic wisdom? ನಾವು ಈ ಒಂದು ಭೂ ಸಂಬಂಧವಾದ ಪ್ರಾಕೃತಿಕ ಸ್ವಭಾವವುಳ್ಳ ದೆವ್ವಗಳಿಗೆ ಸಂಬಂಧಿಸಲ್ಪಟ್ಟಂತ ಜ್ಞಾನ ಯಾವುದು? It comes from the bitter envy and selfish ambition. ಇದು ಕಹಿತನ, ಹಗೆತನ ಮತ್ತು ಜಗಳಗಳ ನಿಮಿತ್ತವಾಗಿ ಬರುವಂತ ಜ್ಞಾನ. So what is bitter envy? ಈ ಒಂದು ಹಗೆತನ, ಕಹಿತನ ಅಂದ್ರೆ ಏನು? Other people are having this. ಬೇರೆಯವ್ರಿಗೆ ಇದೆಲ್ಲ ಇದೆ. Other people are having car, home, much money, famous. ಈ ಜನರಿಗೆ ಅವರಿಗೆ ಮನೆ ಇದೆ, ಕಾರ್ ಇದೆ, ಭಯಂಕರ ಪ್ರಸಿದ್ಧಿ ಉಳ್ಳ ಜನರು ಇವರಾಗಿದ್ದಾರೆ. Or even in church these people are doing some big thing. ಅಥವಾ ಸಭೆಯಲ್ಲಿಯೂ ಸಹ ಇವರು ಅತ್ಯುತ್ತಮವಾಗಿ ಸೇವೆ ಮಾಡುತ್ತಿದ್ದಾರೆ. I want to be like them. ನಾನು ಸಹ ಅವರು ಹಾಗೆ ಆಗಬೇಕು. Desiring for car, home, this is okay. ನಾವು ಮನೆಗಾಗಲಿ ಕಾರಿಗಾಗಲಿ ಬಯಕೆ ಹೊಂದಿಕೊಳ್ಳುವುದರಲ್ಲಿ ಏನೂ ತಪ್ಪಿಲ್ಲ. But if you compare and I want to be like them, ನಾನು ಅವರ ಹಾಗೆ ಅವರಲ್ಲಿ ಇದ್ದದ್ದೇ ನನ್ನಲ್ಲಿ ಇರಬೇಕೆಂಬುದಾಗಿ ನಾವು ಆ ರೀತಿಯಾದ ಮನೋಭಾವನೆ ಹೊಂದಿಕೊಂಡರೆ, and if I want to prove to somebody I am better than them, ಅವರಿಗಿಂತ ನಾನೇ ಉತ್ತಮನೆಂಬುದಾಗಿ ನಾನು ಅವರಿಗೆ ಖಚಿತಪಡಿಸಲು ಹೋಗುವುದಾಗಿದ್ದರೆ, this is called bitter envy. ಇದಕ್ಕೆ ನಾವು ಕಹಿಯಾದ ಹಗೆತನ ಎಂಬುದಾಗಿ ಹೇಳುತ್ತೇವೆ. And another one is called selfish ambition. ಮತ್ತು ಇನ್ನೊಂದು ಹೇಳುವುದಾಗಿದ್ದರೆ ಸ್ವಾರ್ಥತೆಯಲ್ಲಿ ಇರುವಂತದ್ದಾಗಿದೆ. What is the selfish ambition? ಈ ಸ್ವಾರ್ಥತೆ ಎಂಬುದಾಗಿ ಹೇಳುವಾಗ ಇದರ ಅರ್ಥವೇನು? I always think about myself. ನಾನು ನನ್ನ ಬಗ್ಗೆ ಯಾವಾಗಲೂ ವಿಚಾರ ಮಾಡುತ್ತೇನೆ. I don't think about the good of others. ಬೇರೆಯವರ ಹಿತದ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. I don't think whether it glorifies God or not. ಇದು ದೇವರಿಗೆ ಮಹಿಮೆ ತರುತ್ತದೆ ಇಲ್ಲ ಎಂಬುದಾಗಿ ನಾನು ಆಲೋಚನೆ ಮಾಡುವುದೇ ಇಲ್ಲ. And this is called selfish ambition. ಇದಕ್ಕೆ ಸ್ವಾರ್ಥವಾದ ಇಷ್ಟ ಎಂಬುದಾಗಿ ನಾವು ಹೇಳಬಹುದು. And this section says, ಈ ವಾಕ್ಯದಲ್ಲಿ ನಾವು ಓದುವಂತ ಸಂಗತಿ ಏನೆಂದರೆ, if you have bitter envy and selfish ambition, ಒಂದು ವೇಳೆ ಕಹಿಯಾದ ಹಗೆತನ ನಿಮ್ಮ ಹೃದಯದಲ್ಲಿ ಇರುವುದಾಗಿದ್ದರೆ, you find disorder and evil practice wherever it is. ನೀವು ಎಲ್ಲಿದ್ದರೂ ಸಹ ಜಗಳ ಮತ್ತು ಹಗೆತನವನ್ನು ನೋಡುತ್ತೀರಿ. It may be home, ಮನೆಯಲ್ಲಾಗಬಹುದು, office, ಅಥವಾ ಕಾರ್ಯಾಲಯದಲ್ಲಾಗಬಹುದು, church, neighborhood, ಸಭೆಯಲ್ಲಾಗಬಹುದು, ನಮ್ಮ ಮನೆ ಕಡೆಯಲ್ಲಿ ಆಗಬಹುದು, among the relatives, ನಮ್ಮ ಸಂಬಂಧಿಕರ ಮಧ್ಯದಲ್ಲಿ ಇರಬಹುದು. wherever we have this envy and selfishness, ನಮ್ಮಲ್ಲಿ ಯಾವಾಗ ಕಹಿತನ ಮತ್ತು ಹಗೆತನ ಬರುತ್ತದೆಯೋ, ಸ್ವಾರ್ಥತೆ ಇರುತ್ತದೆಯೋ, it says disorder and every evil practice will be there. ಆ ಒಂದು ಸ್ಥಳದಲ್ಲಿ ಸಕಲ ಕೆಟ್ಟತನವು ಅಲ್ಲಿ ಇರುವಂತದ್ದಾಗಿದೆ. ಗಲಿಬಿಲಿಯ ಹುಟ್ಟಿಸುವಂತ ವಿಷಯಗಳು ಆಗುತ್ತವೆ. You can check in your home, office, church, everywhere. You check wherever the problem is there, this will be there. Selfishness and envy will be there. ನಾವು ನೋಡ್ತೇವೆ ನಮ್ಮ ಮನೆಗಳಲ್ಲಿ ಅಥವಾ ಸಭೆಯಲ್ಲಿ ಅಥವಾ ನಾವು ಇರುವಂತಹ ಸ್ಥಳಗಳಲ್ಲಿ ಯಾವುದೇ ಕಡೆಯಲ್ಲಿ ಗಲಿಬಿಲಿ ಅಥವಾ ಸಕಲ ವಿಧವಾದ ಕೆಟ್ಟ ಕೃತ್ಯಗಳು ಇರುವುದಾಗಿದ್ದರೆ ಅದರ ಮೂಲ ಕಾರಣವೇನೆಂದರೆ ಅಲ್ಲಿ ಒಂದು ಕಹಿಯಾದ ಹಗೆತನ ಮತ್ತು ಸ್ವಾರ್ಥತೆ ಇರುವ ಕಾರಣದಿಂದ. And the word of God says such wisdom is not from heaven. ದೇವರ ವಾಕ್ಯ ಹೇಳುತ್ತದೆ ಇಂಥ ಜ್ಞಾನವು ಅದು ಮೇಲಿನಿಂದ ಬಂದಂತ ಜ್ಞಾನವಲ್ಲ. God doesn't give this kind of wisdom. ದೇವರು ಇಂಥ ಜ್ಞಾನವನ್ನು ಕೊಡುವನಲ್ಲ. So this is a demonic wisdom. ಇದು ಒಂದು ದೆವ್ವಗಳಿಗೆ ಸಂಬಂಧಿಸಲ್ಪಟ್ಟಂತ ಜ್ಞಾನ. So if any of us have this kind of wisdom, ಯಾರಲ್ಲಾದ್ರೂ ಇಂಥ ಜ್ಞಾನ ಇರುವುದಾಗಿದ್ದರೆ, there's a selfishness in us, ನಮ್ಮಲ್ಲಿ ಸ್ವಾರ್ಥತೆ ಇರುವುದಾಗಿದ್ದರೆ, envy is there, ನಮ್ಮಲ್ಲಿ ಹಗೆತನ ಇರುವುದಾಗಿದ್ದರೆ, let's repent and run away from this wisdom. ನಾವು ಇಂಥ ಕೆಟ್ಟತನದಿಂದ ಮಾನಸಾಂತರ ಹೊಂದಿ ಓಡಿ ಹೋಗಬೇಕು. But the word of God talks about another wisdom in this passage. ಆದ್ರೆ ಇದೇ ಒಂದು ಭಾಗದಲ್ಲಿ ದೇವರ ವಾಕ್ಯ ಇನ್ನೊಂದು ತರದ ಜ್ಞಾನದ ಬಗ್ಗೆ ಹೇಳುತ್ತದೆ. This is heavenly wisdom. ಇದು ಮೇಲನಿಂದ ಬರುವಂತ ಜ್ಞಾನವಾಗಿದೆ. It comes from heaven. ಅದು ಸ್ವರ್ಗದಿಂದ ಬರುವಂತ ಜ್ಞಾನ. It is given by God. ಅದು ದೇವರು ತಾನೇ ಕೊಟ್ಟಂತ ಜ್ಞಾನವಾಗಿದೆ.
what are the qualities of this wisdom? ಈ ಒಂದು ಜ್ಞಾನದ ಗುಣಾತಿಶಯಗಳು ಏನಾಗಿರುತ್ತವೆ? First, this says humility that comes from this wisdom. ಈ ಒಂದು ಜ್ಞಾನದಿಂದ ಸಾತ್ವಿಕತ್ವವು ನಮ್ಮ ಜೀವಿತದಲ್ಲಿ ಕಂಡು ಬರುತ್ತದೆ. Godly wisdom gives humility. ದೈವಿಕ ಜ್ಞಾನವು ನಮ್ಮಲ್ಲಿ ಸಾತ್ವಿಕತ್ವವನ್ನು ಹುಟ್ಟಿಸುತ್ತದೆ. If you don't know whatever wisdom you have is heavenly or earthly, ಒಂದು ವೇಳೆ ನಿಮ್ಮಲ್ಲಿ ಇರುವಂತಹ ಜ್ಞಾನವು ಅದು ಭೂಲೋಕದ ಜ್ಞಾನವಾಗಿದೆಯೋ ಅಥವಾ ಮೇಲಣ ಜ್ಞಾನವಾಗಿದೆ ಎಂಬುದಾಗಿ ನೀವು ಗುರುತಿಸಲು ಬಯಸಿದರೆ do a test. ನೀವು ಒಂದು ಪರೀಕ್ಷೆಯನ್ನು ಮಾಡಬೇಕು. Whether I feel humble about my wisdom or I feel proud about my wisdom. ನನ್ನ ಜ್ಞಾನದ ಕುರಿತಾಗಿ ನಾನು ಬಹಳಷ್ಟು ಅಹಂಕಾರ ಪಡುತ್ತಾ ಇದ್ದೇನೋ ಅಥವಾ ನನ್ನ ಜ್ಞಾನದ ನಿಮಿತ್ತವಾಗಿ ಸಾತ್ವಿಕತ್ವ ಎಂಬ ಗುಣಾತಿಶಯ ನನ್ನಲ್ಲಿದೆಯೋ? If you have humility out of your wisdom, ನಿಮ್ಮ ಜ್ಞಾನದ ನಿಮಿತ್ತವಾಗಿ ನಿಮ್ಮಲ್ಲಿ ದೀನತೆ ಇರುವುದಾಗಿದ್ದರೆ this is heavenly wisdom. ಇದು ಸ್ವರ್ಗದಿಂದ ಬಂದಂತ ಜ್ಞಾನವಾಗಿದೆ. If you have pride about it, ನೀವು ಅದರ ಬಗ್ಗೆ ಅಹಂಕಾರ ಪಡುವುದಾಗಿದ್ದರೆ this is not a heavenly wisdom. ಇದು ಸ್ವರ್ಗದಿಂದ ಬಂದಂತ ಜ್ಞಾನವಲ್ಲ. Okay, few more qualities of this wisdom. ಈ ಒಂದು ಜ್ಞಾನದ ಕುರಿತಾಗಿ ಇನ್ನೂ ಕೆಲವು ಗುಣಮಟ್ಟಗಳು. Pure, peace loving, considerate. ಇದು ನಿರ್ಮಲವಾದದ್ದು, ಸಮಾಧಾನಕರವಾದದ್ದು, ವಿನಯ ಉಳ್ಳದ್ದು, Submissive, full of mercy, good fruit, impartial and sincere. ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆಯಿಂದ ತುಂಬಲ್ಪಟ್ಟಿದ್ದು, ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. In a nutshell, ನಾವು ಒಂದು ಸಂಕ್ಷಿಪ್ತವಾಗಿ ಇದನ್ನು ಹೇಳಬೇಕಾಗಿದ್ದರೆ heavenly wisdom loves God and loves others. ಈ ಸ್ವರ್ಗೀಯ ಜ್ಞಾನ ಎಂಬುದಾಗಿ ಹೇಳುವಾಗ ಪ್ರಥಮವಾಗಿ ದೇವರನ್ನು ಪ್ರೀತಿಸುವಂತ ಜ್ಞಾನ ಇದಾಗಿರುತ್ತದೆ ಮತ್ತು ಸಕಲ ಜನರನ್ನು ಪ್ರೀತಿಸುವಂತ ಜ್ಞಾನ ಇದಾಗಿರುತ್ತದೆ. This glorifies God and builds up others. ಇದು ದೇವರಿಗೆ ಮಹಿಮೆ ತರುವಂತದ್ದಾಗಿದೆ ಮತ್ತು ಇತರರನ್ನು ಕಟ್ಟುವಂತದ್ದಾಗಿದೆ. Desire for such a wisdom. ನೀವು ಇಂತಹ ಜ್ಞಾನಕ್ಕೋಸ್ಕರ ಹಾತೊರೆಯಬೇಕು. Let all of us desire such a wisdom in our life. ನಮ್ಮ ಜೀವಿತದಲ್ಲಿ ಇಂತಹ ಜ್ಞಾನಕ್ಕಾಗಿ ನಾವು ಹಾತೊರೆಯಬೇಕು. Yeah, so now in this passage we have read two kinds of wisdom. ಈ ಒಂದು ವಾಕ್ಯ ಭಾಗದಲ್ಲಿ ಎರಡು ತರದ ಜ್ಞಾನದ ಕುರಿತಾಗಿ ನಾವು ಕಲಿತುಕೊಂಡೆವು. We understood what kind of wisdom we should desire for. ನಮ್ಮ ಜೀವಿತದಲ್ಲಿ ಎಂಥ ಜ್ಞಾನವನ್ನು ನಾವು ಬಯಸಿಕೊಳ್ಳಬೇಕೆಂಬುದಾಗಿ ನಾವು ಕಲಿತುಕೊಂಡೆವು. So let us read from word of God. ದೇವರ ವಾಕ್ಯದಿಂದಲೇ ನಾವು ಓದಿಕೊಳ್ಳೋಣ. How to get this kind of wisdom. ಯಾವ ರೀತಿಯಾಗಿ ಈ ಜ್ಞಾನವನ್ನು ನಾವು ಪಡೆದುಕೊಳ್ಳಬಹುದು? Let us read another portion. ಇನ್ನೊಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. James 1:5-8. ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. If any of you lacks wisdom, you should ask God, who gives generously to all without finding fault, and it will be given to you. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನದ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೆ ಉದಾರ ಮನಸ್ಸಿನಿಂದ ಕೊಡುವನು. But when you ask, you must believe and not doubt, because the one who doubts is like a wave of the sea, blown and tossed by the wind. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಲ್ಲಿ ಕೇಳಿಕೊಳ್ಳಿರಿ, ಏಕೆಂದರೆ ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆದಾಡುತ್ತಿರುವನು. That person should not expect to receive anything from the Lord. ಅಂತಹವನು ತಾನು ಕರ್ತನಿಂದ ಏನಾದರೂ ಹೊಂದಿಕೊಳ್ಳುವೆನೆಂದು ಭಾವಿಸದೇ ಇರಲಿ. Such a person is double-minded and unstable in all they do. ಎರಡು ಮನಸ್ಸುಳ್ಳವನು ತನ್ನ ಎಲ್ಲಾ ಕೆಲಸಗಳಲ್ಲಿ ಚಂಚಲನಾಗಿದ್ದಾನೆ. So in this first verse, 5th verse says, ಈ 5ನೇ ವಾಕ್ಯದಲ್ಲಿ ಹೇಳುವಂತ ಮಾತೇನೆಂದರೆ, if any of you lacks wisdom. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನವು ಕಡಿಮೆ ಆಗಿದ್ದರೆ. So James wants us to think whether we have enough wisdom or not. ಯಾಕೋಬನು ನಮಗೆ ಹೇಳುವಂತ ಮಾತೇನೆಂದರೆ, ಬೇಕಾದಷ್ಟು ಜ್ಞಾನ ನಮ್ಮಲ್ಲಿ ಇದೆಯೋ ಇಲ್ಲವೋ? Are you having a victorious Christian life? ನಿಮ್ಮ ಕ್ರೈಸ್ತ ಜೀವಿತದಲ್ಲಿ ನಿಮಗೆ ಜಯವುಂಟೋ? You are able to overcome your sins? ನಿಮ್ಮ ಪಾಪವನ್ನು ನೀವು ಜಯಿಸುತ್ತಾ ಇದ್ದೀರೋ? Are you able to fulfill your responsibilities? ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಇದ್ದೀರೋ? Everywhere, at home, at church, office, neighborhood, families.
ನಿಮ್ಮ ಮನೆಯಲ್ಲಿ, ನಿಮ್ಮ ಕೆಲಸಗಳಲ್ಲಿ, ಸಭೆಯಲ್ಲಿ, ನಿಮ್ಮ ಮನೆ ಕಡೆಯಲ್ಲಿ ನೀವು ಜವಾಬ್ದಾರಿಕೆಯಿಂದ ಜೀವಿತವನ್ನು ಜೀವಿಸುತ್ತಾ ಇದ್ದೀರೋ, if you are struggling in any of these things, ಈ ಯಾವುದೇ ಸಂಗತಿಗಳಲ್ಲಿ ನೀವು ಹೋರಾಡುವರಾಗಿದ್ದರೆ, then you or I lack wisdom. ನಿಮಗೆ ಅಥವಾ ನನಗೆ ಈ ಒಂದು ಜ್ಞಾನದ ಕೊರತೆ ಇದೆ ಎಂಬುದಾಗಿ ಅರ್ಥ. So let us think and introspect ourselves. ನಾವು ಇದನ್ನು ಆಲೋಚಿಸಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ, Whether I have enough wisdom or not. ನನ್ನಲ್ಲಿ ಬೇಕಾದಷ್ಟು ಜ್ಞಾನ ಇದೆಯೋ ಇಲ್ಲೋ ಎಂಬುದಾಗಿ ಪರೀಕ್ಷಿಸಿಕೊಳ್ಳಬೇಕು. In case if you feel you lack wisdom, ಒಂದು ವೇಳೆ ನನಗೆ ಜ್ಞಾನ ಕಡಿಮೆ ಆಗಿದೆ ಎಂಬುದಾಗಿ ನಿಮಗೆ ಅನ್ನಿಸುವುದಾಗಿದ್ದರೆ what to do? ನಾವು ಏನು ಮಾಡಬೇಕು? Can I leave it as it is? ನಾನು ಹಾಗೆ ಇದ್ದು ಬಿಡುವುದಕ್ಕೆ ಸಾಧ್ಯವೋ? Continue to live like this? ಇನ್ನ ಬದುಕಿದ ಹಾಗೆ ಮುಂದೆ ಬದುಕಲು ಸಾಧ್ಯವೋ? Satisfied with the current status? ನಾನು ಇದ್ದಂತ ಈ ಸ್ಥಿತಿಯಲ್ಲಿ ಸಂತೃಪ್ತನಾಗಿರಬಹುದು? Say that I am not wise person? ನನಗೆ ಜ್ಞಾನವೇ ಇಲ್ಲ ಅಂತ ಹೇಳಿ ಮುಂದೆ ಹೋಗುವುದಕ್ಕಾಗುತ್ತದೆಯೋ? Can I be satisfied with this? ಈ ಒಂದು ಸ್ಥಿತಿಯಲ್ಲೇ ನಾನು ಸಂತೃಪ್ತನಾಗಲು ಸಾಧ್ಯವೋ? No. ಇಲ್ಲ. Because this is a need of our life. ನಮ್ಮ ಜೀವಿತದಲ್ಲಿ ಜ್ಞಾನ ಬಹು ಮುಖ್ಯವಾದಂತ ಸಂಗತಿ. If you feel you lack wisdom, ಒಂದು ವೇಳೆ ನಿಮಗೆ ಜ್ಞಾನ ಕಡಿಮೆ ಆಗಿದೆ ಅಂತ ಅನ್ನಿಸಿದರೆ, don't leave it as it is. ನೀವು ಹಾಗೆ ಅದನ್ನು ಬಿಟ್ಟು ಬಿಡಬೇಡಿರಿ. Take it seriously. ನೀವು ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳಿರಿ. If I am thirsty now, ಈಗ ಒಂದು ವೇಳೆ ನನಗೆ ನೀರಡಿಕೆ ಆಗಿದ್ದರೆ, I won't do anything else. ನಾನು ಇನ್ನೇನು ಮಾಡಲ್ಲ, I will stop my speech. ನಾನು ಎಲ್ಲ ಪ್ರಸಂಗವನ್ನು ನಿಲ್ಲಿಸುತ್ತೇನೆ. First I will drink water, then I will continue. ಮೊದಲು ನೀರು ಕುಡಿದು ನಂತರ ಮುಂದುವರಿಸುತ್ತೇನೆ. Same way, if you lack wisdom, ಒಂದು ವೇಳೆ ಅದೇ ರೀತಿಯಾಗಿ ಜ್ಞಾನದ ಕೊರತೆ ನಿಮಗಿರುವುದಾಗಿದ್ದರೆ, have the same thirst for wisdom. ಈ ಒಂದು ಜ್ಞಾನಕ್ಕೂ ಸಹ ನಮ್ಮಲ್ಲಿ ಆ ಬಾಯಾರಿಕೆ ಇರಬೇಕು. Proverbs 4:6 says, ಜ್ಞಾನೋಕ್ತಿಗಳು 4:6 ಹೀಗೆ ಹೇಳುತ್ತದೆ, do not forsake wisdom. ನೀವು ಆ ಜ್ಞಾನವನ್ನು ತಳ್ಳಿ ಬಿಡಬೇಡಿರಿ. Proverbs 2:4 says, ಜ್ಞಾನೋಕ್ತಿಗಳು 2:4 ಹೀಗೆ ಹೇಳುತ್ತದೆ, search it like a treasure. ನೀವು ಆಸ್ತಿಗೆ ಹುಡುಕಿದ ಹಾಗೆ ಇದನ್ನು ಹುಡುಕಿರಿ. How much importance we give to treasures in our lives? ನಮ್ಮ ಜೀವಿತದಲ್ಲಿ ನಾವು ಒಂದು ಭಂಡಾರಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. You search like that for wisdom. ಜ್ಞಾನಕ್ಕೆ ಆ ರೀತಿಯಾಗಿ ನಾವು ಹುಡುಕಬೇಕೆಂಬುದಾಗಿ. Okay, now we understood we lack wisdom. ಈಗ ನಮಗೆ ಗೊತ್ತಾಗುವಾಗ ನಮಗೆ ಸ್ವಲ್ಪ ಜ್ಞಾನದ ಕೊರತೆ ಇದೆ ಎಂಬುದಾಗಿ, And I need to search for it. ನಾನು ಅದನ್ನು ಹುಡುಕಲೇಬೇಕು. Now where can I find the wisdom? ಎಲ್ಲಿ ನಾನು ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯವಿದೆ? Can I make myself wise on my own? ನಾನು ಸ್ವಂತ ಬಲದಿಂದ ಜ್ಞಾನ ಹೊಂದಿಕೊಳ್ಳಬಹುದಾ? What is the word of God says? ದೇವರ ವಾಕ್ಯ ಹೇಳುವಂತ ಮಾತೇನು? If any of you lacks wisdom, you ಯಾವನಿ- should ask God. ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ. That is what we all have to do. ನಾವು ಮಾಡಬೇಕಾದದಿಷ್ಟೇ. This is simple, ಇದು ಸರಳವಾದಂತ ಸಂಗತಿ, but it is needed. ಆದ್ರೆ ಇದು ಅತ್ಯಗತ್ಯವಾದದ್ದು. Ask God. ದೇವರಿಂದ ಬೇಡಿಕೊಳ್ಳಿರಿ. Just think, when is the last time you asked God for wisdom? ನೀವು ಈಗ ಆಲೋಚನೆ ಮಾಡಿ, ಯಾವಾಗ ಕೊನೆ ಸಾರಿ ನೀವು ಕರ್ತನಲ್ಲಿ ಜ್ಞಾನಕ್ಕೋಸ್ಕರ ಬೇಡಿಕೊಂಡಿರಿ? We might have asked many things to God. ದೇವರಿಂದ ನಾವು ಅನೇಕ ವಿಷಯಗಳನ್ನು ದೇವರಲ್ಲಿ ನಾವು ಕೇಳಿಕೊಂಡಿರಬಹುದು. When is the last time you asked for wisdom? ಆದ್ರೆ ಜ್ಞಾನಕ್ಕೆ ನೀವು ಯಾವಾಗ ದೇವರಲ್ಲಿ ಕೇಳಿಕೊಂಡಿದ್ದೀರಿ? If you haven't asked, or if you are not asking regularly, ನೀವು ಒಂದು ವೇಳೆ ಇಲ್ಲಿಯ ತನಕ ಕೇಳದಿದ್ದರೆ ಅಥವಾ ಯಥಾಬದ್ಧವಾಗಿ ಕೇಳದಿದ್ದರೆ, keep it as a practice to regularly ask for wisdom. ನಾವು ಯಥಾಬದ್ಧವಾಗಿ ಕರ್ತನಲ್ಲಿ ಬೇಡಿಕೊಳ್ಳಬೇಕು, ಕರ್ತನೇ ನನಗೆ ಜ್ಞಾನವನ್ನು ಕೊಡು. Then only we'll be able to live a victorious Christian life. ಆಗ ಮಾತ್ರ ನಾವು ಜಯಶಾಲಿಯಾದ ಕ್ರೈಸ್ತ ಜೀವಿತವನ್ನು ಜೀವಿಸಲಾಗುತ್ತದೆ. I'll be able to fulfill all my responsibilities. ನನ್ನ ಎಲ್ಲ ಜವಾಬ್ದಾರಿಕೆಯನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸಲು ನನಗೆ ಸಾಧ್ಯವಾಗುತ್ತದೆ. Yeah, make it as a practice to continue asking regularly. ಎಡೆಬಿಡದೆ ನಿರಂತರವಾಗಿಯೂ ನಾವು ಜ್ಞಾನಕ್ಕಾಗಿ ಕೇಳಿಕೊಳ್ಳುವುದನ್ನು ರೂಢಿ ಮಾಡಿಕೊಳ್ಳಬೇಕು. Now the next question is, ಮುಂಬರುವಂತ ಪ್ರಶ್ನೆ, okay, I ask, ಈಗ ನಾನು ಕೇಳಿದೆ, will God give? ದೇವರು ಕೊಡ್ತಾನಾ? That's an important question. ಇದು ಮುಂದಿನ ಮುಖ್ಯವಾದಂತ ಪ್ರಶ್ನೆ. Let us read 5th verse. 5ನೇ ವಾಕ್ಯ ಮತ್ತೊಂದು ಸಾರಿ ಓದೋಣ. You should ask God, you who gives generously to all
without finding fault, and it will be given to you. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನು. So God gives, ದೇವರು ಕೊಡುತ್ತಾನೆ. gives, it is in the present tense. ಆತನು ಕೊಡುತ್ತಾನೆ ಎಂಬುದಾಗಿ ವರ್ತಮಾನದಲ್ಲಿ ಈಗಲೇ ಕೊಡುವಾತನಾಗಿದ್ದಾನೆ. It is not that he gave long back. ಆತನು ಹಿಂದೆ ಯಾವಾಗ ಕೊಟ್ಟಿದ್ದನಂತ ಅರ್ಥವಲ್ಲ. He gave to Solomon only, not he won't be giving now. ಸೊಲೊಮೋನನಿಗೆ ಮಾತ್ರ ಒಂದು ಸಾರಿ ಜ್ಞಾನ ಕೊಟ್ಟಾಯ್ತು, ಇನ್ಯಾರಿಗೆ ಕೊಡುವುದಿಲ್ಲ ಅಂತ ಅರ್ಥವಲ್ಲ. Word of God says gives. ದೇವರ ವಾಕ್ಯ ಹೇಳುತ್ತದೆ ಆತನು ಕೊಡುತ್ತಾನೆ. So God is continuously giving wisdom to all now also. ಕೊಡುವನು ಎಂಬ ಪದವನ್ನು ನೋಡುವುದಾಗಿದ್ದರೆ ಈಗ ಸಹ ಕೇಳುವಂತ ಪ್ರತಿಯೊಬ್ಬರಿಗೆ ಆತನು ಕೊಡುವನಾಗಿದ್ದಾನೆ. Next verse it says, ಮುಂದಿನ ವಾಕ್ಯ ಹೀಗೆ ಹೇಳುತ್ತದೆ, he gives generously. ಆತನು ಉದಾರ ಮನಸ್ಸಿನಿಂದ ಕೊಡುವನು. What is generosity? ಉದಾರ ಮನಸ್ಸಿನಿಂದ ಕೊಡುವುದಂದ್ರೆ ಅರ್ಥ ಏನು? He is ready to give all the time. ಯಾವಾಗಲೂ ಕೊಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. God doesn't hesitate to give wisdom to you and me. ನಿನಗೆ ನನಗೆ ಜ್ಞಾನ ಕೊಡುವುದಕ್ಕೆ ದೇವರು ಹಿಂಜರಿಯುವನಲ್ಲ. Generosity also means ಉದಾರ ಮನಸ್ಸಿನಿಂದ ಕೊಡುವುದಂದ್ರೆ ಅರ್ಥ more than what we require. ನಮಗೆ ಬೇಕಾಗುವಕ್ಕಿಂತ ಇನ್ನೂ ಹೆಚ್ಚು ಕೊಡುತ್ತಾನೆ. Plentiful, more than necessary. ಬೇಕಾದಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ಕೊಡುವಾತನಾಗಿದ್ದಾನೆ. So if you ask, ಒಂದು ವೇಳೆ ನೀವು ಬೇಡಿಕೊಳ್ಳುವುದಾಗಿದ್ದರೆ he will give you more than what you require. ಬೇಕಾಗಿದ್ದಕ್ಕಿಂತ ಹೆಚ್ಚು ದೇವರು ನಿಮಗೆ ಕೊಡುತ್ತಾನೆ. That's what God did to Solomon also. ದೇವರು ಸೊಲೊಮೋನನಿಗೆ ಹಾಗೆ ಮಾಡಿದನು. He asked from small things. ಆತನು ಚಿಕ್ಕ ವಿಷಯಗಳಿಗೋಸ್ಕರ ದೇವರಲ್ಲಿ ಬೇಡಿಕೊಂಡ. God gave much more than what he asked for. ಬೇಡಿಕೊಂಡಕ್ಕಿಂತ ಇನ್ನೂ ಹೆಚ್ಚನ್ನು ದೇವರು ಆತನಿಗೆ ಕೊಟ್ಟನು. So be confident, God will give you generously. ಭರವಸೆಯಿಂದ ಕೇಳಿರಿ, ಯಾಕಂದ್ರೆ ದೇವರು ಉದಾರ ಮನಸ್ಸಿನಿಂದ ನಿಮಗೆ ಕೊಡುವಾತನಾಗಿದ್ದಾನೆ. And another word in this verse, ಇನ್ನೊಂದು ಮಾತು ಈ ವಾಕ್ಯದಲ್ಲಿದೆ, generously to all. ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುತ್ತಾನೆ. All who asks. ಎಲ್ಲರೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಕೇಳುವಂತ ಎಲ್ಲರಿಗೂ ಆತನು ಕೊಡುತ್ತಾನೆ. Whoever asks, God will give. ಯಾರ್ಯಾರು ಕೇಳುತ್ತಾರೋ ಅಂಥವರಿಗೆ ದೇವರು ಅನುಗ್ರಹಿಸಿ ಕೊಡುತ್ತಾನೆ. So it is not restricted to only few leaders. ಇದು ಕೇವಲ ನಾಯಕರಿಗೆ ಮಾತ್ರ ಕೊಡುವಂತದ್ದಲ್ಲ, or the big people, ಅಥವಾ ಗಣ್ಯ ವ್ಯಕ್ತಿಗೆ ಮಾತ್ರ ಕೊಡುವಂತದ್ದಲ್ಲ. Everybody can ask and everybody can receive wisdom. ಯಾರ್ಯಾರು ಬೇಡಿಕೊಳ್ಳುತ್ತಾರೋ ಅವರೆಲ್ಲರೂ ಪಡೆದುಕೊಳ್ಳುತ್ತಾರೆ. And next word says, ಮುಂದಿನ ವಾಕ್ಯ ಹೀಗೆ ಹೇಳುತ್ತದೆ, he gives to all without finding fault. ಆತನು ಹಂಗಿಸದೆ ಆತನು ಕೊಡುವಾತನಾಗಿದ್ದಾನೆಂಬುದಾಗಿ. If my child comes and asks, give me food, ಒಂದು ವೇಳೆ ನನ್ನ ಮಗು ಬಂದು ನನಗೆ ಊಟ ಕೊಡಂತ ಕೇಳಿದ್ರೆ, I won't tell you did this wrong things. ನಾನು ಮಗುಗೆ ಹೀಗೆ ಹೇಳಲ್ಲ, ಇಷ್ಟೆಲ್ಲಾ ತಪ್ಪು ನೀನು ಮಾಡಿದೆ ಎಂಬುದಾಗಿ. How can I give you this food? ಹೇಗೆ ನನಗೆ ಊಟ ಕೊಡಕ್ಕಾಗುತ್ತೆ? I won't say that. ನಾನು ಹಾಗೆ ಹೇಳಲ್ಲ. Because food is a need for my child. ಯಾಕಂದ್ರೆ ನನ್ನ ಮಗುವಿಗೆ ಬೆಳವಣಿಗೆಗೆ ಊಟ ಅತಿ ಅಗತ್ಯವಾದದ್ದು. Also heavenly wisdom is need for all of us. ಅದೇ ರೀತಿಯಾಗಿ ಮೇಲಣ ಜ್ಞಾನವು ಪ್ರತಿಯೊಬ್ಬರಲ್ಲಿ ನಮಗೆ ಅಗತ್ಯವಾಗಿದೆ. So since this is a need, ಇದು ನಮ್ಮ ಅಗತ್ಯವಾಗಿರುವ ಕಾರಣದಿಂದ God will not remind your sins, weakness, all the past wrong things. ನಿಮ್ಮ ಪಾಪವನ್ನಾಗಲಿ ಮಾಡಿರುವಂತೆಲ್ಲ ದೋಷಗಳನ್ನಾಗಲಿ ದೇವರು ನಿಮಗೆ ಮರುಜ್ಞಾಪಿಸುವಾತನಲ್ಲ. Without finding fault, he will give generously. ಆತನು ನಿಮ್ಮನ್ನು ಹಂಗಿಸದೆ ಉದಾರ ಮನಸ್ಸಿನಿಂದ ನಿಮಗೆ ಕೊಡುವಾತನಾಗಿದ್ದಾನೆ. We have such a God. ನಮ್ಮ ದೇವರು ಇಂಥ ಒಳ್ಳೆ ದೇವರಾಗಿದ್ದಾನೆ. The next word it says, ಮುಂದಿನ ವಾಕ್ಯ ಹೀಗೆ ಹೇಳುತ್ತದೆ, it will be given to you. ಅದು ನಿಮಗೆ ಕೊಡಲ್ಪಡುತ್ತದೆ. It's assurance and a promise. ಇದು ಒಂದು ವಾಗ್ದಾನವಾಗಿದೆ, ಭರವಸೆ ನಮ್ಮದಾಗಿದೆ. Our Jehovah Jireh gives all the needs. ನಮ್ಮ ಎಲ್ಲ ಅಗತ್ಯಗಳನ್ನು ಯೆಹೋವಾ ಈರೆ ಪೂರೈಸುವಾತನಾಗಿದ್ದಾನೆ. God may not give to a greed. ದೇವರು ನಮ್ಮ ದುರಾಸೆಯನ್ನು ಪೂರ್ತಿಗೊಳಿಸದಿದ್ದರೂ ಸಹ, but he will give our need. ಆದ್ರೆ ಎಲ್ಲ ಅಗತ್ಯಗಳನ್ನು ಆತನು ನೆರವೇರಿಸುವಾತನಾಗಿದ್ದಾನೆ. Because we need wisdom to fulfill our duties, glorify God and build others. ನಾವು ದೇವರ ಜ್ಞಾನವನ್ನು ಹೊಂದಿಕೊಳ್ಳುವಾಗ ನಾವು ಕಟ್ಟಲ್ಪಡುತ್ತೇವೆ, ದೇವರಿಗೆ ಮಹಿಮೆ ತರುತ್ತೇವೆ, ಇತರರನ್ನು ಸಹ ಕಟ್ಟುವರಾಗಿರುತ್ತೇವೆ. So don't hesitate to ask, come to God
boldly. ಆ ಕಾರಣದಿಂದ ದೇವರ ಬಳಿಯಲ್ಲಿ ಧೈರ್ಯದಿಂದ ಜ್ಞಾನಕ್ಕಾಗಿ ಬೇಡಿಕೊಳ್ಳುವುದನ್ನು ನೀವು ಬಿಟ್ಟು ಬಿಡಬೇಡಿರಿ. Ask for this godly wisdom to God boldly. ನೀವು ಧೈರ್ಯದಿಂದ ದೇವರಲ್ಲಿ ದೈವಿಕ ಜ್ಞಾನಕ್ಕಾಗಿ ಬೇಡಿಕೊಳ್ಳಿರಿ. Okay, now we understood God is ready to give wisdom to all of us. ನಾವು ಈಗ ಅರ್ಥೈಸಿಕೊಂಡೆವು, ದೇವರು ತನ್ನ ಜ್ಞಾನವನ್ನು ನಮಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. But there is a twist in the next verse. ಆದ್ರೆ ಮುಂದಿನ ವಾಕ್ಯದಲ್ಲಿ ಒಂದು ತಿರುವು ಬರುತ್ತದೆ. It says but. ಆದರೆ Verse 6 says, it starts with but. ಆದರೆ ಎಂಬ ಪದದಿಂದ 6ನೇ ವಾಕ್ಯ ಪ್ರಾರಂಭವಾಗುತ್ತದೆ. But when you ask, you must believe and not doubt. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಲ್ಲಿಯೇ ಕೇಳಿಕೊಳ್ಳಿರಿ. Yeah, so when we ask for wisdom, ನಾವು ಜ್ಞಾನಕ್ಕಾಗಿ ಬೇಡಿಕೊಳ್ಳುವಾಗ or any other needs, ಅಥವಾ ಬೇರೆ ಅಗತ್ಯಗಳಿಗೋಸ್ಕರ ಬೇಡಿಕೊಳ್ಳುವಾಗ we should have faith, belief and trust in God. ನಮ್ಮೊಳಗೆ ದೇವರಲ್ಲಿ ನಂಬಿಕೆ ಇರಬೇಕು, ಭರವಸೆ ಇರಬೇಕು, ಆ ಒಂದು ನಿರೀಕ್ಷೆಯನ್ನು ದೇವರಲ್ಲಿ ನಾವು ಹೊಂದಿಕೊಳ್ಳಬೇಕು. If my son comes and says, ನನ್ನ ಮಗನು ಬಂದು ನನ್ನಲ್ಲಿ ಹೇಳುವುದಾಗಿದ್ದರೆ, Appa, I need food, ಅಪ್ಪ ನನಗೆ ಊಟ ಬೇಕಂತ ಹೇಳುವಾಗ he won't come with the question whether I will give or not. ನನ್ನ ಮಗನಿಗೆ ನನ್ನ ಬಗ್ಗೆ ಸಂದೇಹವಿಲ್ಲ, ಅಪ್ಪ ಕೊಡ್ತಾರೋ ಇಲ್ಲೋ ಅಂತ ಸಂದೇಹ ಆತನ ಮನಸ್ಸಿನಲ್ಲಿ ಇಲ್ಲ. If my daughter says, Appa, fees has to be paid in my school, ಒಂದು ವೇಳೆ ನನ್ನ ಮಗಳು ಬಂದು ಅಪ್ಪ ನನ್ನ ಶಾಲೆಗೆ ಫೀಸ್ ಕಟ್ಟಬೇಕಂತ ಹೇಳಿದ್ರೆ, she won't have any question whether I will pay or just ignore that. ಅವಳಿಗೆ ಸಂದೇಹ ಅಥವಾ ಸಂಶಯ ಮನಸ್ಸಿನಲ್ಲಿ ಇಲ್ಲ, ಅಪ್ಪ ನನ್ನ ಫೀಸನ್ನು ಕಟ್ಟುತ್ತಾರೋ ಅಥವಾ ಬಿಡುತ್ತಾರೆ ಎಂಬುದಾಗಿ. So such a trust we should have with God. ಇಂತಹ ಭರವಸೆ ದೇವರ ಮೇಲೆ ಸಹ ನಮ್ಮಲ್ಲಿ ಇರಬೇಕು. We are not supposed to doubt. ನಾವು ದೇವರಲ್ಲಿ ನಾವು ಎಂದಿಗೂ ಸಂದೇಹ ಪಡಲೇಬಾರದು. Because if we doubt, ಒಂದು ವೇಳೆ ನಾವು ಸಂದೇಹ ಪಡುವುದಾಗಿದ್ದರೆ, we are not trusting in God's love and care. ದೇವರ ಆ ಪ್ರೀತಿಯಲ್ಲಿ, ಆ ಒಂದು ಕಾಳಜಿಯಲ್ಲಿ ನಮ್ಮಲ್ಲಿ ಭರವಸೆ ಇಲ್ಲ ಅಂತ ಅರ್ಥ. We are not trusting in God's providence and ability. ದೇವರ ಒದಗಿಸುವಿಕೆ, ಆತನ ಸಾಮರ್ಥ್ಯದಲ್ಲಿ ನಮಗೆ ಭರವಸೆಯೇ ಇಲ್ಲ. So that is what the verse continues like this. ಮುಂದೆ ವಾಕ್ಯ ಹೀಗೆ ಹೇಳುತ್ತದೆ, If somebody doubts, ಯಾವನಾದರೂ ಸಂದೇಹ ಪಡುವನಾಗಿದ್ದರೆ, the one who doubts is like a wave of the sea, ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತಿದ್ದಾನೆ, blown and tossed by the wind. ಅದು ಆ ತೆರೆಯಿಂದ ಅಲೆದಾಡುವನಾಗಿದ್ದಾನೆ. So whoever is doubting ಯಾವನಾದರೂ ಸಂದೇಹ ಪಡುವುದಾಗಿದ್ದರೆ is compared with tossed like a wave. ಆತನು ಒಂದು ತೆರೆಯಿಂದ ಅಲುಗಾಡಿಸಲ್ಪಟ್ಟಂತ ವ್ಯಕ್ತಿಗೆ ಹೋಲಿಸಲ್ಪಟ್ಟಿದ್ದಾನೆ. So if you think about the wave, ನೀವು ಒಂದು ವೇಳೆ ತೆರೆ ಬಗ್ಗೆ ಆಲೋಚನೆ ಮಾಡುವುದಾಗಿದ್ದರೆ you can understand ನಿಮಗೆ ಗೊತ್ತಾಗುತ್ತದೆ, it is controlled and influenced by wind. ಅದು ಗಾಳಿಯಿಂದಲೇ ನಿಯಂತ್ರಿಸಲ್ಪಟ್ಟಿದೆ. Whenever the wind is strong, ಯಾವಾಗ ಗಾಳಿಯು ರಭಸವಾಗಿ ಬೀಸುತ್ತದೆಯೋ, the waves will be very violent. ಅಲ್ಲಿ ಇರುವಂತ ತೆರೆಗಳು ಬಲವಾಗಿ ಬೀಸುತ್ತವೆ. When the wind is slow, ಅಲ್ಲಿ ಇರುವಂತ ಗಾಳಿಯು ಅದು ನಿಧಾನಕ್ಕೆ ಚಲಿಸುವಾಗ the waves will be smooth. ಅಲ್ಲಿ ಆ ತೆರೆಗಳು ಭಯಂಕರ ಮೆತ್ತಿಗೆ ಮುಂದೆ ಹೋಗುತ್ತವೆ. And the wind is in the opposite direction. ಒಂದು ವೇಳೆ ಗಾಳಿಯು ವಿರುದ್ಧ ದಿಕ್ಕಿನಲ್ಲಿ ಬೀಸುವುದಾಗಿದ್ದರೆ, the shape of the wind itself, wave will be different. ಅಲ್ಲಿ ಆ ಒಂದು ತೆರೆಯ ರೂಪವೇ ಅದು ಬದಲಾಯಿಸುತ್ತದೆ. That's how a wave is controlled and influenced by the wind. ಆದರೆ ಅರ್ಥ ಇಷ್ಟೇ, ಈ ತೆರೆಗಳು ಗಾಳಿಯಿಂದ ನಿಯಂತ್ರಿಸಲ್ಪಡುತ್ತವೆ. If you and I don't trust God, ಒಂದು ವೇಳೆ ನೀವು ನಾನು ದೇವರಲ್ಲಿ ಭರವಸೆ ಇಡದಿದ್ದರೆ, we will be controlled and influenced by many things. ನಾವು ಅನೇಕ ಸಂಗತಿಗಳಿಂದ ನಿಯಂತ್ರಿಸಲ್ಪಡುತ್ತೇವೆ, ಪ್ರಭಾವವನ್ನು ಹೊಂದುತ್ತೇವೆ. Maybe by our own wisdom, ಅದು ನಮ್ಮ ಸ್ವಂತ ಬುದ್ಧಿಶಕ್ತಿಯಾಗಿರಬಹುದು, that may be earthly wisdom. ಅದು ಒಂದು ಭೂ ಸಂಬಂಧವಾದಂತ ಜ್ಞಾನವಾಗಿರಬಹುದು. We may be influenced by our friends, ಅಥವಾ ನಮ್ಮ ಸ್ನೇಹಿತರಿಂದ ನಾವು ನಿಯಂತ್ರಿಸಲ್ಪಡಬಹುದು. by influenced by so many things, the world. ಅಥವಾ ಲೋಕದಿಂದ ನಾವು ಪ್ರಭಾವ ಹೊಂದಬಹುದು. We
may be even influenced by Satan. ಅಥವಾ ಕೆಲವೊಂದು ಸಾರಿ ಸೈತಾನನಿಂದಲೂ ಸಹ ನಾವು ಪ್ರಭಾವಿತರಾಗಬಹುದು. One God's servant said, ಒಬ್ಬ ದೇವರ ಸೇವಕರು ಹೀಗೆ ಹೇಳಿದ್ರು, if I don't believe in God, ದೇವರಲ್ಲಿ ನಾವು ನಂಬಿಕೆ ಇಡದಿದ್ದರೆ I will believe in anything and everything. ಎಲ್ಲಾ ಸಂಗತಿಗಳಲ್ಲಿ ನಾನು ನಂಬಿಕೆ ಇಡಲು ಸಾಧ್ಯವಾಗುತ್ತದೆ. You check yourself. ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳಿರಿ. You trust God or trust in everything else? ನೀವು ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಅಥವಾ ಬೇರೆ ಇತ್ಯಾದಿ ಸಂಗತಿಯಲ್ಲಿ ನಂಬಿಕೆ ಇಟ್ಟಿದ್ದೀರಾ? Because if you trust anybody other than God, ದೇವರ ಹೊರತಾಗಿ ಯಾವ ವಿಷಯಗಳಲ್ಲಿ ನೀವು ಭರವಸೆ ಇಟ್ಟಿದ್ದರೆ your life will be like the wave. ನಿಮ್ಮ ಜೀವಿತ ಒಂದು ತೆರೆಯ ಹಾಗೆ ಇರುತ್ತದೆ. It will be controlled by the wind. ಅದು ಗಾಳಿಯಿಂದ ಪಡುತ್ತದೆ. So your life also may be like that. It will be controlled by others, not by you or God. ನಿಮ್ಮಿಂದ ಅಥವಾ ದೇವರಿಂದಲ್ಲದೆ ಈ ಬೇರೆ ಬೇರೆ ಎಲ್ಲಾ ಜನರಿಂದ ನಿಮ್ಮ ಜೀವಿತವು ನಿಯಂತ್ರಿಸಲ್ಪಡುತ್ತದೆ. The next verse, James is much more stronger. ಮುಂದಿನ ವಾಕ್ಯದಲ್ಲಿ ಯಾಕೋಬನು ಇನ್ನೂ ಬಲವಾಗಿ ಹೇಳುವಂತ ಮಾತೇನೆಂದರೆ Verse 7, 7ನೇ ವಾಕ್ಯ, he says that person should not expect to receive anything from the Lord. ಅಂತಹವನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. James says, ಯಾಕೋಬನು ಹೇಳುವಂತ ಮಾತು, such a doubters ಇಂಥ ಸಂದೇಹ ಪಡುವಾತನು don't expect anything from God. ದೇವರಿಂದ ಇಂಥವರು ಏನು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಅಪೇಕ್ಷಿಸಲೇಬಾರದು. If you don't trust God, why are you asking him? ಒಂದು ವೇಳೆ ದೇವರಲ್ಲಿ ನಿಮಗೆ ಭರವಸೆ ಇಲ್ಲದಿದ್ದರೆ ಯಾಕೆ ನೀವು ದೇವರಲ್ಲಿ Don't ಕೇಳಿಕೊಳ್ಳುತ್ತೀರಿ? even ask God, just go in your own ways. ನೀವು ದೇವರಿಂದ ಕೇಳಿಕೊಳ್ಳಬೇಡಿರಿ, ಇಷ್ಟ ಬಂದ ಹಾಗೆ ನೀವು ಬಾಳಿ ಬದುಕಿರಿ. So, and the next sentence he says, ಮುಂದಿನ ವಾಕ್ಯದಲ್ಲಿ ಆತನು ಹೀಗೆ ಹೇಳುತ್ತಾನೆ, such doubters ಇಂತಹ ಸಂದೇಹ ಪಡುವಂತವರು are double-minded people. ಇವರು ಎರಡು ಮನಸ್ಸುಳ್ಳವರಾಗಿದ್ದಾರೆ. What is double-minded? ಎರಡು ಮನಸ್ಸುಳ್ಳವರಂದ್ರೆ ಏನು? Their loyalties are divided. ಅವರ ಪ್ರಾಮಾಣಿಕತೆಯು ಈ ರೀತಿಯಾಗಿ ವಿಂಗಡಿಸಲ್ಪಟ್ಟಿವೆ. They want to follow God. ದೇವರನ್ನು ಹಿಂಬಾಲಿಸಲು ಬಯಸುತ್ತಾರೆ, They want to follow the world also. ಲೋಕವನ್ನು ಸಹ ಅನುಸರಿಸಲು ಬಯಸುತ್ತಾರೆ. They want to keep both together. ಅವರು ಲೋಕ ದೇವರು ಎರಡನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಬಯಸುತ್ತಾರೆ. Because if you trust in God, ಒಂದು ವೇಳೆ ನೀವು ದೇವರಲ್ಲಿ ಭರವಸೆ ಇಟ್ಟರೆ you cannot follow the world. ಲೋಕದ ನಡವಳಿಕೆಯಲ್ಲಿ ನೀವು ಮುಂದೆ ಹೋಗಲು ಸಾಧ್ಯವಿಲ್ಲ. If you follow the world, ನೀವು ಲೋಕವನ್ನು ಹಿಂಬಾಲಿಸುವುದಾಗಿದ್ದರೆ you cannot follow God. ನೀವು ದೇವರನ್ನು ಹಿಂಬಾಲಿಸಲು ಸಾಧ್ಯವಾಗಲ್ಲ. So such double-minded people wants to have both. ಈ ಎರಡು ಮನಸ್ಸುಳ್ಳುವಂತ ಜನರು ಎರಡನ್ನು ಹೊಂದಿಕೊಳ್ಳಲು ಬಯಸುತ್ತಾರೆ. That is why James is saying strongly, ಆದ್ದರಿಂದ ಯಾಕೋಬನು ಬಲವಾಗಿ ಹೇಳುವಂತ ಮಾತೇನೆಂದರೆ, such people don't expect anything from God. ಇಂತಹವರು ಕರ್ತನಿಂದ ಏನಾದರೂ ಹೊಂದುವೆವೆಂದು ಭಾವಿಸದೇ ಇರಲಿ. And he used another strong word. ಇನ್ನೊಂದು ಬಲವಾದ ಮಾತನ್ನು ಆತನು ಹೇಳುತ್ತಿದ್ದಾನೆ, These people are unstable in all they do. ಅವರು ಎಲ್ಲಾ ಕೆಲಸದಲ್ಲಿ ಚಂಚಲರಾಗಿದ್ದಾರೆ. What is this instability? ಚಂಚಲತೆ ಎಂಬುದಾಗಿ ಹೇಳುವಾಗ ಅರ್ಥ ಏನು? They are wavering. ಯಾವಾಗಲೂ ಈ ಕಡೆ ಆ ಕಡೆ ಅಳುಗಾಡುವಂತ ಜನರವರಾಗಿದ್ದಾರೆ. They are unsettled. ಅವರಲ್ಲಿ ಸ್ಥಿರತೆ ಇಲ್ಲವೇ ಇಲ್ಲ. They don't have anything strong to hold on. ಅವರು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಕ್ಕೆ ಅವರಲ್ಲಿ ಏನೂ ಇಲ್ಲ. That is the reason James says, don't be such a people. ಆದ್ದರಿಂದ ಯಾಕೋಬನು ಹೇಳುವಂತ ಮಾತೇನೆಂದರೆ, ಚಂಚಲ ಮನಸ್ಸುಳ್ಳವರಾಗಿರಬೇಡಿರಿ. Trust God. ದೇವರಲ್ಲಿ ಭರವಸೆ ಇಡಿರಿ. When you ask for anything, ನೀವು ದೇವರಿಂದ ಏನೇ ಬೇಡಿಕೊಂಡರೂ ಸಹ believe and not doubt. ನೀವು ನಂಬಿರಿ ಮತ್ತು ಸಂದೇಹ ಪಡಬೇಡಿರಿ. Because God is ready to give wisdom. ಯಾಕಂದ್ರೆ ದೇವರು ಜ್ಞಾನ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. But you trust God for the wisdom. ನೀವು ಆತನಲ್ಲಿ ಜ್ಞಾನಕ್ಕೋಸ್ಕರ ನೀವು ಬೇಡಿಕೊಳ್ಳಿರಿ. Trust God is so much loving and caring, he will provide the need. ದೇವರಲ್ಲಿ ಭರವಸೆ ಇಡ್ರಿ, ಯಾಕಂದ್ರೆ ಆತನು ಪ್ರೀತಿಯುಳ್ಳ ದೇವರು, ಕಾಳಜಿಯನ್ನು ತೋರಿಸುವಾತನಾಗಿದ್ದಾನೆ. So now we studied from two sections in the James. ಈಗ ಯಾಕೋಬನ ಪುಸ್ತಕದಿಂದ ಎರಡು ಭಾಗಗಳಿಂದ ಜ್ಞಾನದ ಕುರಿತಾಗಿ ಕಲಿತುಕೊಂಡೆವು. We saw there are two kinds of wisdom. ನಾವು ಕಲಿತ ಹಾಗೆ ಎರಡು ತರದ ಜ್ಞಾನ ಉಂಟು. We understood we should long for the heavenly wisdom. ನಾವು ಕಲಿತುಕೊಂಡೆವು ಮೇಲಿನ ಜ್ಞಾನ, ಸ್ವರ್ಗದ ಜ್ಞಾನಕ್ಕಾಗಿ ನಾವು ಬಯಸಬೇಕು. And we should keep asking God for wisdom. ದೇವರಿಗೋಸ್ಕರ ಜ್ಞಾನವನ್ನು ನಾವು ಕೇಳಿಕೊಳ್ಳಬೇಕು. And when you ask, you can be confident that God is ready to give. ನೀವು ಬೇಡಿಕೊಳ್ಳುವಾಗ ದೇವರು ಕೊಟ್ಟೇ ಕೊಡುತ್ತಾನೆ ಎಂಬ ಭರವಸೆಯನ್ನು ನೀವು ಹೊಂದಿಕೊಳ್ಳಬೇಕು. But when you ask, trust
trust in God. ನೀವು ಬೇಡಿಕೊಳ್ಳುವಾಗ ಕರ್ತನಲ್ಲಿ ಭರವಸೆ ಇಡಿರಿ. Don't be like this double-minded people. ಎರಡು ಮನಸ್ಸುಳ್ಳಂತ ಜನರ ಹಾಗೆ ನೀವು ಆಗಬೇಡಿರಿ. Don't be like this unstable people. ಚಂಚಲ ಮನಸ್ಸುಳ್ಳವರಾಗಬೇಡಿರಿ. So this is what we learn from both the sections. ಈ ಎರಡು ಭಾಗಗಳಿಂದ ಕಲಿತಂತ ವಿಷಯಗಳು ಇದಾಗಿದೆ. So now we have understood what James is talking about the wisdom. ಜ್ಞಾನದ ಕುರಿತಾಗಿ ಯಾಕೋಬನ ಬೋಧನೆಯನ್ನು ತಿಳಿದುಕೊಂಡ ನಂತರ Let us have few questions to ponder. ಈಗ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಪಡೆದುಕೊಳ್ಳೋಣ. Do I desire heavenly wisdom or earthly wisdom? ನಾನು ಬಯಸುವಂತ ಜ್ಞಾನ ಅದು ಸ್ವರ್ಗೀಯ ಜ್ಞಾನವಾಗಿದೆ ಅಥವಾ ಭೂ ಸಂಬಂಧದ ಜ್ಞಾನವಾಗಿದೆ? What is in the deep of your heart? You want to get heavenly wisdom or earthly wisdom? ನಿಮ್ಮ ಹೃದಯದ ಅಂತರದಲ್ಲಿ ನೀವು ಪರೀಕ್ಷಿಸಿಕೊಳ್ಳಿರಿ. ನಿಮಗೆ ಸ್ವರ್ಗೀಯ ಜ್ಞಾನ ಬೇಕೋ ಅಥವಾ ಭೂ ಸಂಬಂಧವಾದಂತ ಜ್ಞಾನ ಬೇಕಾ? Also think whether you have enough wisdom or you lack wisdom. ಮತ್ತು ನಿಮ್ಮಲ್ಲಿ ನೀವು ಪ್ರಶ್ನಿಸಿಕೊಳ್ಳಿರಿ, ಬೇಕಾದಷ್ಟು ಜ್ಞಾನ ನಿಮ್ಮಲ್ಲಿ ಇದೆಯೋ ಅಥವಾ ಜ್ಞಾನ ಕಡಿಮೆ ಆಗಿದೆಯೋ? Have I introspected recently? ಈಗ ಇತ್ತೀಚೆಗೆ ನನ್ನನ್ನೇ ನಾನು ಪರೀಕ್ಷಿಸಿಕೊಂಡಿದ್ದೇನಾ? Do I know whether I know wisdom or I lack wisdom? ನನ್ನಲ್ಲಿ ಜ್ಞಾನ ಇದೆಯೋ ಅಥವಾ ಜ್ಞಾನ ಕಡಿಮೆ ಆಗಿದೆ ಎಂಬುದಾಗಿ ಪರೀಕ್ಷಿಸಿಕೊಂಡಿದ್ದೇನಾ? Give serious thought to this. ಇದಕ್ಕೆ ನೀವು ಗಂಭೀರವಾಗಿ ಆಲೋಚನೆ ಮಾಡಿರಿ. And if you need wisdom, ಒಂದು ವೇಳೆ ನಿಮಗೆ ಜ್ಞಾನ ಬೇಕಾಗಿದ್ದರೆ we understood we can ask God. ದೇವರಲ್ಲಿ ನಾವು ಕೇಳಿಕೊಳ್ಳಬಹುದೆಂಬುದಾಗಿ ನಾವು ಕಲಿತುಕೊಂಡೆವು. When was the last time you asked God for wisdom? ಯಾವಾಗ ಕೊನೆಯ ಸಾರಿ ನೀವು ಕರ್ತನಲ್ಲಿ ಜ್ಞಾನ ಕೊಡಪ್ಪ ಅಂತ ಬೇಡಿಕೊಂಡಿರಿ? How often I ask God for such a wisdom? ನಾನು ಎಷ್ಟು ಸಾರಿ ಇಂಥ ಜ್ಞಾನಕ್ಕಾಗಿ ಕರ್ತನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ? If you haven't asked earlier, ಒಂದು ವೇಳೆ ನೀವು ಹಿಂದೆ ಕೇಳದಿದ್ದರೆ, or if you don't ask regularly, ಅಥವಾ ಯಥಾಬದ್ಧವಾಗಿ ಕೇಳದಿದ್ದರೆ, let us start asking God's wisdom regularly. ನಾವು ಯಥಾಬದ್ಧವಾಗಿ ಆತನ ಜ್ಞಾನಕ್ಕಾಗಿ ಬಯಸೋಣ. Also, when I ask, ಅದರ ಸಂಗಡ ನಾನು ಬೇಡಿಕೊಳ್ಳುವಾಗ, do I trust God? ನಾನು ದೇವರಲ್ಲಿ ಭರವಸೆ ಇಟ್ಟಿದ್ದೇನೋ that God takes care of me? ದೇವರು ನನ್ನನ್ನು ನೋಡಿಕೊಳ್ಳುತ್ತಾನೆ? Or do I have doubts? ಅಥವಾ ನನ್ನಲ್ಲಿ ಸಂದೇಹವಿದೆಯೋ? If you have doubt, any of you, ಒಂದು ವೇಳೆ ನಿಮ್ಮಲ್ಲಿ ಯಾರಿಗಾದ್ರೂ ಅಂತ ಸಂದೇಹ ಇದ್ದರೆ, whether God loves me or He will take care of me, ದೇವರು ನನ್ನನ್ನು ಪ್ರೀತಿಸುತ್ತಾನೋ ಅಥವಾ ನನ್ನನ್ನು ನೋಡಿಕೊಳ್ಳುತ್ತಾನೆ ಎಂಬುದಾಗಿ, just repent and trust in God. ನೀವು ಮಾನಸಾಂತರ ಪಟ್ಟು ಕರ್ತನಲ್ಲಿ ನೀವು ಭರವಸೆ ಇಡಿರಿ. And God will take care of us. ದೇವರು ತಾನೇ ನಮ್ಮನ್ನು ನೋಡಿಕೊಳ್ಳುತ್ತಾನೆ. Shall we ask God for wisdom? ನಾವು ದೇವರಲ್ಲಿ ಈ ಜ್ಞಾನಕ್ಕೋಸ್ಕರ ಬೇಡಿಕೊಳ್ಳೋಣ. May all of us be wise people in the Lord. ನಾವು ಕರ್ತನಲ್ಲಿ ಪ್ರತಿಯೊಬ್ಬರು ಜ್ಞಾನವುಳ್ಳ ಜನರಾಗಿರೋಣ. So once you go home, ನೀವು ಮನೆಗೆ ಹೋದ ನಂತರ please keep checking this. ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳಿರಿ. Amen. ಆಮೆನ್. The Lord has spoken to us very powerfully this morning. Let us choose the fear of the Lord. Let us choose the way of the Lord, because the way of the Lord is the way of wisdom. ಬೆಳಗಿನ ಹೊತ್ತಾರೆಯಲ್ಲಿ ದೇವರು ಜ್ಞಾನದ ವಿಷಯವಾಗಿ ಅತ್ಯುತ್ತಮವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ. ನಾವು ಕರ್ತನ ಭಯವನ್ನು ಬಯಸುವರಾಗಿರೋಣ, ಕರ್ತನ ಮಾರ್ಗಗಳನ್ನು ಹುಡುಕುವರಾಗಿರೋಣ, ಯಾಕಂದ್ರೆ ಕರ್ತನ ಮಾರ್ಗವೇ ಜ್ಞಾನದ ಮಾರ್ಗವಾಗಿದೆ. Let us sing this song. We choose the fear of the Lord, for the fear of the Lord is to hate all evil. The way of the Lord is the way of wisdom. We choose the fear of the Lord. We choose the fear of the Lord. For the fear of the Lord is to hate all evil. We choose the fear of the Lord. We choose the fear of the Lord. We choose the way of the Lord. We choose the way
choose the way of the Lord. We choose the way of the Lord. He who delights in the word of the Lord shall be blessed in all of his ways. For the friendship of God is with those who fear him. We choose the fear of the Lord. We choose the fear of the Lord. We choose the way of the Lord. We choose the way of the Lord. For the way of the Lord is the way of wisdom. We choose the way of the Lord. We choose the way of the Lord. Let us all receive the benediction this evening. May the grace of our Lord Jesus Christ, the love of God the Father, and the friendship and fellowship of the blessed Holy Spirit be with all of us to choose the way of the Lord, which is the way of wisdom. Amen. God bless all of you.